ಚಂಪಾಷಷ್ಠಿ ಹಿನ್ನೆಲೆಯಲ್ಲಿ ಮೈಸೂರಿನ ಸಮೀಪ ಇರುವಂತಹ ಸಿದ್ಧಲಿಂಗಪುರ ಗ್ರಾಮದ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಏನೆಲ್ಲ ವಿಶೇಷ ಪೂಜೆ ವಿಧಿವಿಧಾನಗಳಾಯಿತು ಅನ್ನೋದರ ಬಗ್ಗೆ ನಾನೀಗ ಪ್ರಧಾನ ಅರ್ಚಕರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಚಂಪಾಷಷ್ಠಿ ಇರುವಂಥದ್ದು ಯಾವ ರೀತಿಯಾಗಿ ಪೂಜೆಗಳಾಯಿತು, ಅಭಿಷೇಕಗಳಾಯಿತು, ಬೆಳಗ್ಗೆ ಎಷ್ಟು ಗಂಟೆಗೆ ಪೂಜೆ ಪ್ರಾರಂಭವಾಯಿತು ಅನ್ನುವಂಥದ್ದು ಸರ್? ಎಲ್ಲ ಭಕ್ತಾದಿಗಳು ಓಂ ನಮೋ ನಾರಾಯಣಯ್ಯ. ಇವತ್ತು ಚಂಪಾಷಷ್ಠಿ ಪ್ರಯುಕ್ತ ಬೆಳಗಿನ ಜಾವ 2 ಗಂಟೆಯಿಂದ ನಮ್ಮ ಪೂಜಾ ಕೈಕರ್ಯಗಳನ್ನ ಏನು ರುದ್ರಾಭಿಷೇಕ, ಶ್ರೀ ಸೂಕ್ತ ಪುರುಷಕೃತ ಪಂಚಾಮೃತ ಅಭಿಷೇಕ, ಸಹಸ್ರನಾಮ ಮಾಡಿ, ಅಷ್ಟೋತ್ತರ ಎಲ್ಲ ಮಾಡಿ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ 3:45-4 ಗಂಟೆಗೆ ಎಲ್ಲ ಜನಗಳಿಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. 12 ಗಂಟೆಗೆ ಈಗ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವ ಏನು ಅದಕ್ಕೆ ಮುಂಚೆ ಸಿದ್ಧಲಿಂಗಪುರದಿಂದ ಇಲ್ಲಿಗೆ ಒಂದು ರಥೋತ್ಸವ ಬರುತ್ತೆ. ಆಮೇಲೆ ನಮ್ಮಿಂದ ಸಿದ್ಧಲಿಂಗಪುರಕ್ಕೆ ಒಂದು ರಥೋತ್ಸವಕ್ಕೆ ಇಲ್ಲಿ ಬರುತ್ತೆ. ವಿಶೇಷ ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಈ ದೇವರಲ್ಲಿ ವಿವಾಹ ಏನಾದರೂ ತಡೆ ಆಗ್ತಾರಂಥದ್ದಿರ್ಬೋದು, ಸಂತಾನಹೀನತೆ ಇರ್ಬೋದು, ಅಥವಾ ಈ ಚರ್ಮ ವ್ಯಾಧಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಇದ್ದಿದ್ರೂ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತ ಖಂಡಿತ ಅವ್ರಿಗೆ ಒಳ್ಳೇದು ಮಾಡ್ತಾನೆ ಅಂತ. ಮತ್ತು ಶ್ರೀಕಂಠ ನರಸಿಂಹರಾಜ ಒಡೆಯವರ ಹೆಸರಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಈ ಬೆಳ್ಳಿ ನಾಗಾಭರಣನ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಈ ಷಷ್ಠಿ ದಿವಸ ಮಾತ್ರ ಇದನ್ನು ನಾವು ಹುತ್ತದ ಮೇಲೆ ಧರಿಸಿರ್ತವಂಥದ್ದು. ಆ ನಾಗಾಭರಣ ನೋಡಿ ಅದರದ ಪವರು ಇದನ್ನು ಇದು ಮಾಡೋದಕ್ಕೇ ಜನಗಳು ಇದು ಮಾಡುತ್ತದೆ ಪ್ರಯತ್ನವಾಗಿ ಬಂದು ಇಲ್ಲಿ ಇದು ಮಾಡ್ತಾರೆ. ಇಷ್ಟು ಇವತ್ತಿನಿದು ನಾನು ಪ್ರಧಾನ ಅರ್ಚಕ ಅನುವಂಶಿಯವಾಗಿ ಪೂಜೆ ಮಾಡ್ತಂಥ ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ. ಸರ್, ಈಗ ಏನೆಲ್ಲ ಪೂಜೆಗಳಾಯಿತು, ಅಭಿಷೇಕಗಳು, ಅಲಂಕಾರದ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾಗಿ ಪೂಜೆಗಳಾಯಿತು, ಅಭಿಷೇಕಗಳಾಯಿತು ಅನ್ನುವಂಥದ್ದು? ಬೆಳಗಿನ ಜಾವದಿಂದಲೇ ಅದೇ ನಾವು ಹಿಂದಿನ ದಿವಸನೇ ನಾವೇನು ಮಾಡಿದ್ವಿ ಅಂದರೆ ಇದನ್ನೆಲ್ಲ ಅಲಂಕಾರಗಳೆಲ್ಲ ಮಾಡಿದ್ವಿ. ರುದ್ರಾಭಿಷೇಕ, ಮಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ, ಶ್ರೀ ಸೂಕ್ತ, ಪುರುಷ ಸೂಕ್ತ, ದುರ್ಗಾ ಸೂಕ್ತ ಎಲ್ಲ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿದೆ, ಸಹಸ್ರನಾಮಾವಳಿ ಮಾಡಿ, ಆಮೇಲೆ ಅಷ್ಟೋತ್ತರ ಮಾಡಿ, ಮಂಗಳಾರತಿ ಮಾಡಿ, ಆಮೇಲೆ ಪ್ರಸಾದ ಮಾಡಿದ್ವಿ ಅಷ್ಟೇ. ರಾತ್ರಿ ಎಷ್ಟು ಗಂಟೆವರೆಗೆ ಸಮಯದವರೆಗೆ ದರ್ಶನಕ್ಕೆ ಅನುವು ಮಾಡಿಕೊಡ್ತೀರಾ ಭಕ್ತರಿಗೆ ಅನ್ನುವಂಥದ್ದು? ರಾತ್ರಿ 9:30 ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ತೀರಾ ಅಕಸ್ಮಾತ್ ಜಾಸ್ತಿ ಜನ ಬಂದರೂ ನಾವು ಬರಬೇಡಿ ಅಂತ ಹೇಳಿ ಬಾಗಿಲಕ್ಕಾಗೋದಿಲ್ಲ. ಅದು ಒಂದು 10 ಗಂಟೆವರೆಗೂ ಆಗ್ಬೋದು. ಆದರೆ ಇವತ್ತಿನ ಒಂದು ವಾತಾವರಣ ನೋಡಿದ್ರೆ ಮುಂಚಿನಂಗೆ ಇಲ್ಲ, ಭಾಳ ಕಡಿಮೆ ಜನ ಬರ್ತಾಯಿದ್ದಾರೆ. ಏನು ಅಂತ ನಮಗದು ಕಾರಣ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ತುಂಬ ಕಡಿಮೆ ಜನ ಬರ್ತಾ ಇರೋದು ನೋಡ್ತಾ ಇರೋದು. ಯಾವಾಗಲೂ ತುಂಬ ರಶ್ ಇರೋದು, ಏನೂ ಇಲ್ಲ, ಭಾಳ ಸಿಂಪಲಾಗಿ ಇದು ಮಾಡ್ತಾಯಿದ್ದಾರೆ. ಕಾರಣ ಭಗವಂತ ನಮ್ಗದೇನು ಗೊತ್ತಿಲ್ಲ. 9:30 ಅಂತ ನಾವು ಹೇಳಿದ್ವಿ. ಜನ ಬಂದು ಜಾಸ್ತಿ ಇದ್ರೂ ಒಂದು ಸ್ವಲ್ಪ 10 ಗಂಟೆ 10:30ವರೆಗೂ ತೆರೆದಿರುತ್ತೆ. ಮಧ್ಯೆ ಯಾವುದೇ ಬ್ರೇಕ್ ಇರೋದಿಲ್ಲ. ಕೊರೋನಾ ನಂತರದಲ್ಲಿ ಇದೇ ಫಸ್ಟ್ ವರ್ಷ ಆಗಿದ್ದು ಅನ್ನುವಂಥದ್ದು ಮಾಹಿತಿಗಳನ್ನು ಹೇಳ್ತಾ ಇದ್ರಿ. ಅಂದರೆ ಏನೋ ಕೊರೋನಾಗಿಂತ ಮುಂಚೆ ಆಗಿತ್ತು, ಅದಾದ ನಂತರದಲ್ಲಿ ದೇವಸ್ಥಾನ ಹೊಸದಾಗಿ ಆದ ನಂತರದಲ್ಲಿ ಫಸ್ಟು ಈ ವರ್ಷ ಮಾಡ್ತಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ 2 ವರ್ಷ ಕೊರೋನಾ ಆಯಿತು ಅಂತ ಎಲ್ಲೂ ಯಾವುದೇ ದೇವಸ್ಥಾನಗಳು ಇದಾಗಲಿಲ್ಲ, ಅವು ಮುಚ್ಚಿತ್ತು. ಆಮೇಲೆ ಇದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಇದಾಗ ತಮಿಳ್ನಾಡಿನ ಶರವಣನವರು ಜೀರ್ಣೋದ್ಧಾರ ಮಾಡಿಕೊಟ್ರು. ಅದಕ್ಕೊಂದು 2 ವರ್ಷ ತೊಗೊಂಡ್ರು. 4 ವರ್ಷ ಪೂಜೆ ಇದ್ದರೆ 5ನೇ ವರ್ಷ ಇದು ಅಂತೇಳಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ 5ನೇ ವರ್ಷ, 4 ವರ್ಷ ಪೂಜೆ ಆಗಿಲ್ಲ, ಇದು 5ನೇ ವರ್ಷ ಆದ್ದರಿಂದ ತುಂಬ ಜನ ಇದು ಮಾಡ್ತಾರೆ, 4 ವರ್ಷ ನೋಡಿಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇಲ್ಲಿ ಅಲ್ಲಿವರೆಗೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಆ ರೀತಿ ವಾತಾವರಣ ಕಾಣಿಸ್ತಾ ಇಲ್ಲ. ತುಂಬ ಕಡಿಮೆ ಜನ ಬರ್ತಾಯಿದ್ದಾರೆ. ಕಾರಣ ಏನು ಅಂದರೆ ಆ ಟೈಮಲ್ಲಿ ಬೇರೆ ಬೇರೆ ದೇವಸ್ಥಾನಗಳನ್ನ ಅವರು ನೋಡಿರ್ಬೋದು, ಅಥವಾ ಅಲ್ಲಿ ರಶ್ ಇರುತ್ತೆ ಏನೋ ಒಂದು ಮನೋಭಾವದಲ್ಲೇ ಇದು ಮಾಡಿರ್ಬೋದು, ಏನು ಅಂತ ಗೊತ್ತಿಲ್ಲ. ಇದಿಷ್ಟು ದೇವಸ್ಥಾನದ ಪ್ರಧಾನ ಅರ್ಚಕರ ಮಾತಾಗಿತ್ತು. ಅಂದರೆ ಏನೋ ಬೆಳಗ್ಗೆಯಿಂದನೇ ದೇವರಿಗೆ ಅಭಿಷೇಕ, ಪೂಜೆ ವಿಧಿಗಳು ನಡೀತಾ ಇದೆ. ರಾತ್ರಿ 9:30-10 ಗಂಟೆವರೆಗೆ ದರ್ಶನಕ್ಕೆ ಅನುವು ಮಾಡಿ ಕೊಡಲಾಗುತ್ತೆ ಅನ್ನುವಂಥ ಮಾತನ್ನು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.